ನಮಸ್ಕಾರ, ಸ್ಪೇನ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಯತ್ನಾಳ್ ಯಾವುದೋ ಒಂದು ಕೋತಿಯ ಬ್ರೀಡ್ ಇರಬೇಕು. ಪ್ರದೀಪ್ ಈಶ್ವರ್ ಬಿಜಾಪುರದ ಕೋತಿ ಬೋಗಸ್ ಟ್ಯೂಷನ್ ಮಾಸ್ಟರ್ ಅವನು ಯತ್ನಾಳ್ ಟಾಂಗ್. ನಿಮ್ಮಪ್ಪಂದು ಜಾಂಗಿರಲ್ಲ. ಯತ್ನಾಳ್ಗೆ ಪ್ರದೀಪ್ ಈಶ್ವರ್ ಮತ್ತೊಮ್ಮೆ ಟಾಂಗ್. ನೋಡಿ, ಒಬ್ಬರ ವಿರುದ್ಧ ಒಬ್ರು ಟಾಂಗ್ ಮೇಲೆ ಟಾಂಗ್ ಅನ್ನ ಕೊಡ್ತಾನೆ ಇದ್ದಾರೆ. ಜೆಸಿಬಿ ಪಕ್ಷಕ್ಕೆ ಇನ್ನೂ ಸಮಯ ಇದೆ, ಗಡಿಬಿಡಿ ಮಾಡ್ಬೇಡಿ ಅಂತ ಯತ್ನಾಳ್. ಬಿಜೆಪಿ ಸೇರ್ಪಡೆಗೆ ನಾನು ಯಾರನ್ನು ಕೂಡ ಭೇಟಿಯಾಗಿಲ್ಲ. ಬಿಜೆಪಿ ಸೇರ್ಪಡೆಗೆ ಯಾರದ್ದು ಕೈಕಾಲು ಹಿಡಿಯೋದಿಲ್ಲ. ಯಾರಿಗಾದ್ರೂ ಅವಶ್ಯಕತೆ ಬಿದ್ದಾಗ ಕರೀತಾರೆ. ಪ್ರದೀಪ್ ಈಶ್ವರ್ ಬೋಗಸ್ ಟ್ಯೂಷನ್ ಮಾಸ್ಟರ್ ಅಂತ ಹೇಳ್ತಾರೆ. ಅವನ ಬಗ್ಗೆ ನೀವು ಯಾಕೆ ಪ್ರಚಾರ ಕೊಡ್ತಿದ್ದೀರಿ ಅಂತ ಮಾಧ್ಯಮದವರ ಮೇಲೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹರಿಹಾಯ್ದರು. ಅಷ್ಟೇ ಅಲ್ಲದೆ ದಾವಣಗೆರೆ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ವಿಚಾರವಾಗಿ ಮಾತಾಡಿದಂತ ಯತ್ನಾಳ್ ಅವರು ಈ ಹಿಂದೆ ಮಾತಾಡಿದ್ರು ಈ ಬಗ್ಗೆ. ಬಿ.ವೈ. ವಿಜೇಂದ್ರ ಅಂತ ಧೀಮಂತ ನಾಯಕ ಇದ್ದಾರೆ. ಅವರ ತಂದೆ ಬಿ.ಎಸ್. ಯಡಿಯೂರಪ್ಪನವರು ರೈತರ ಪರ ಹೋರಾಟ ಮಾಡಿದ್ದಾರೆ. ಅವರು ಭ್ರಷ್ಟಾಚಾರ ಮಾಡದೆ ಜೈಲಿಗೆ ಹೋಗಿದ್ದಾರೆ. ಹೀಗಾಗಿ ನೀವು ಅವರನ್ನೇ ಕೇಳಿ ಅಂತ ಯತ್ನಾಳ್ ಅವರು ಕೂಡ ಈ ಹಿಂದೆ ವ್ಯಂಗ್ಯವಾಡಿದ್ರು. ಇನ್ನು ಜೆಸಿಬಿ ಪಕ್ಷಕ್ಕೆ ಇನ್ನೂ ಸಮಯ ಇದೆ, ಗಡಿಬಿಡಿ ಮಾಡಬೇಡಿ ಅಂತ ಯತ್ನಾಳ್ ಹೇಳಿದ್ರು. ಅಷ್ಟೇ ಅಲ್ಲದೆ ಬಿಜೆಪಿ ಸೇರ್ಪಡೆಗೆ ನಾನು ಯಾರನ್ನು ಕೂಡ ಭೇಟಿಯಾಗಿಲ್ಲ. ಇತ್ತ ಕೇಂದ್ರ ಸಚಿವರಾಗಿರುವಂತಹ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರಾಗಿರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬೋದು, ಮತ್ತೊಬ್ಬರು ಮಗದೊಬ್ಬರನ್ನ ನಾನು ಕೈ ಕಾಲು ಹಿಡಿದಿಲ್ಲ, ಹಿಡಿಯೋದು ಇಲ್ಲ. ಯಾರಿಗಾದ್ರೂ ಅವಶ್ಯಕತೆ ಇದ್ದಾಗ ಅವರೇ ಬರ್ತಾರೆ, ಇಲ್ಲ ಅಂತಂದ್ರೆ ಪಕ್ಷ ಕಟ್ಟುವುದು ಅಂತ ಹೇಳಿದೀನಿ. ಉಪಚುನಾವಣೆ ಪ್ರಚಾರಕ್ಕೆ ಹೋಗೋದ್ರ ಬಗ್ಗೆ ನೋಡೋಣ ಅಂತಾನು ಕೂಡ ಹಿಂದೆ ಹೇಳಿದ್ರು. ಅಲ್ಲಿ ಕಾರ್ಯಕರ್ತರ ಜೊತೆಗೆ ನಮಗೆ ಭ್ರಷ್ಟ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಬೇಕು, ಸಾವಿರ ಕಾಂಗ್ರೆಸ್ ಸೋಲಿಸಬೇಕು ಅಂತ ಟೀಕೆಯನ್ನು ಕೂಡ ಮಾಡಿದ್ರು ಈ ಹಿಂದೆ. ಇನ್ನು ಸಿದ್ದರಾಮಯ್ಯನವರ ಸರ್ಕಾರ ಅಂದ್ರೆ ಏನು, ಈ ಹಿಂದೆ ಇದ್ದಂತಹ ಸಿದ್ದರಾಮಯ್ಯನವರ ಸರ್ಕಾರ ಪಾಕಿಸ್ತಾನದೊಳಗಿನ ಒಂದು ಸರ್ಕಾರ ಇದ್ದಂಗಿದೆ ಅಂತಾನು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಕಾಂಗ್ರೆಸ್ ಸರ್ಕಾರವನ್ನ ಪಾಕಿಸ್ತಾನದ ಸರ್ಕಾರಕ್ಕೆ ಹೋಲಿಸಿ ಟೀಕೆನ ಮಾಡಿದ್ರು. ಬಜೆಟ್ ನಲ್ಲಿ ಎಲ್ಲ ಅವರಿಗೆ ಕೊಟ್ಬಿಟ್ಟಿದ್ದಾರೆ. ಅವರ ಹೆಣ್ಣು ಮಕ್ಕಳಿಗೆ ಕರಾಟೆ ಕಲಿಸ್ತಾರಂತೆ, PSI ಟ್ರೈನಿಂಗು, CBSE ಶಾಲೆ ಮಾಡೋದು, ಉರ್ದು ಶಾಲೆಗೆ ಪ್ರೋತ್ಸಾಹ ಕೊಡೋದು, ಇದೇನೋ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾಡುವಂತಹ ಬಜೆಟ್ ಅಂತಾನು ಕೂಡ ಯತ್ನಾಳ್ ಅವರು ಪ್ರಶ್ನೆಯನ್ನ ಮಾಡಿದ್ರು. ರಾಜ್ಯದ ಬಜೆಟ್ ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಅನುದಾನ ನೀಡುವಷ್ಟು ಪಾಕಿಸ್ತಾನದಲ್ಲೂ ಕೂಡ ಕೊಟ್ಟಿಲ್ಲ. ಇಂತಹ ಮುಖ್ಯಮಂತ್ರಿ ಆಗಿದ್ದು, ಇಂತಹ ಸರ್ಕಾರ ಇದ್ದಿದ್ದು ದುರಂತ ಅಂತ ಸಿದ್ದರಾಮಯ್ಯನವರ ಆಡಳಿತದ ಸರ್ಕಾರವನ್ನ ಟೀಕೆ ಮಾಡಿದ್ರು. ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಈ ಸರ್ಕಾರ ಹೋಗ್ಬೇಕಿದೆ, ಈ ಸರ್ಕಾರ ಹೋದ್ಮೇಲೆ ಭ್ರಷ್ಟ ಮಾಜಿ CM ಮಗ ಬರಬಾರ್ದು, ಅದರ ಚಿಂತೆ ನಮಗೆ, ಅವ್ನ್ ಮಹಾ ಭ್ರಷ್ಟ, ಇವರು ಕೂಡ ಭ್ರಷ್ಟರಾಗಿದ್ರು, ಏನ್ ಮಾಡ್ಬೇಕು ಅಂತ ಹೆಸರು ಹೇಳದೆ B.Y. ವಿಜೇಂದ್ರ ಅವರ ವಿರುದ್ಧ ಈಗಲೂ ಕೂಡ ಯತ್ನಾಳ್ ಅವರು ಕಿಡಿಕಾರ್ತಿ. ಇದರ ಬಂದಲ್ಲೇ ಇದೀಗ ನೋಡಿ, ಇದೆಲ್ಲ ಹೋಗಿದ ಬಾರಿ ಆದಂತಹ ಘಟನೆಗಳು. ಸೊ ಯಾಕೆ ಇದಕ್ಕೆ ಲಿಂಕ್ ಆಗ್ತಾ ಇದೆ ಅಂತಂದ್ರೆ, ಇದೀಗ ಹಿಂದೂ ಹುಲಿ ವಿರುದ್ಧ ಪ್ರದೀಪ್ ಈಶ್ವರ್ ಅವರು ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ. ಯಾಕಂತಂದ್ರೆ ಹಿಂದೂ ಪರ ಸಂಘಟನೆಗಳು ಸೋಮವಾರ ರಾತ್ರಿ ಆಯೋಜನೆ ಮಾಡಿದಂತಹ ಬಲಿದಾನ ದಿನ ಕಾರ್ಯಕ್ರಮದಲ್ಲಿ ದ್ವೇಷ ಭಾಷಣ ಹಾಗೆ ಕಾನೂನು ಸುವ್ಯವಸ್ಥೆಗೆ ಭಂಗ ಉಂಟು ಮಾಡಿದ ಹಿನ್ನೆಲೆಯಲ್ಲಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮದ್ದೂರು ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದ್ರು. ಸೊ ಕಾರ್ಯಕ್ರಮದಲ್ಲಿ ದ್ವೇಷವನ್ನ ಉಂಟು ಮಾಡುವಂತಹ ಹಾಗೆ ವಿವಿಧ ಗುಂಪುಗಳ ನಡುವೆ ಸೌಹಾರ್ದತೆಗೆ ಧಕ್ಕೆ ತರುವಂತಹ ಭಾಷಣವನ್ನ ಮಾಡಿದ್ರು. ಅನ್ಯ ಧರ್ಮದವರ ಬಗ್ಗೆ ಯಾವುದೇ ರೀತಿಯ ದ್ವೇಷಕಾರಿ ಭಾಷಣ ಮಾಡುವುದಾಗ್ಲಿ, ಹಾಗೆ ಸೌಹಾರ್ದತೆಗೆ ಧಕ್ಕೆ ಉಂಟು ಮಾಡುವಂತಹ ಹೇಳಿಕೆಗಳನ್ನ ನೀಡದಂತೆ ಆಯೋಜಕರಿಗೆ ಪೊಲೀಸರು ತಿಳುವಳಿಕೆಯನ್ನು ನೀಡಿದ್ರು. ದ್ವೇಷ ಭಾಷಣ ಮಾಡಿದ ಹಿನ್ನೆಲೆಯಲ್ಲಿ PSI ಕೆ ಮಂಜುನಾಥ್ ಅವರಿಗೆ ದೂರನ್ನ ಕೊಟ್ಟಿದ್ರು. ಈಗ ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರ್ ಅವರು ಅಂದ್ರೆ ತಮ್ಮನ್ನ ದೇಶದ್ರೋಹಿ ಅಂದಿರುವಂತಹ ಮಾತಿಗೆ ಅದರ ಜೊತೆಗೆ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿಗಳು ಹಾಗೆ ಗೃಹ ಸಚಿವರಿಗೆ ಪತ್ರವನ್ನ ಬರೆದು ದೂರನ್ನು ಕೂಡ ಒಂದು ಕಡೆ ಕೊಟ್ಟಿದ್ರು. ಈ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿರುವಂತಹ ಪ್ರದೀಪ್ ಈಶ್ವರ್ ಅವರು ದ್ವೇಷ ಭಾಷಣದ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಅಲ್ಲದೆ ಛಲವಾದಿ ನಾರಾಯಣಸ್ವಾಮಿ ಮತ್ತು ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ದ್ವೇಷ ಭಾಷಣದ ಪಿತಾಮಹರು ಅಂತಾನು ಕೂಡ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ರು. ಇನ್ನು ಛಲವಾದಿ ನಾರಾಯಣಸ್ವಾಮಿ ಅವರನ್ನ ಬುದ್ಧಿವಂತರು ಹಾಗೆ ಪ್ರಜ್ಞಾವಂತರು ಅಂತ ಭಾವಿಸಿದ್ದೆ, ಆದ್ರೆ ಅವರು ನೀಡಿದ ದೂರು ನೋಡಿದ ನಂತರ ಅವರಿಗೆ ಜ್ಞಾನಾನೇ ಇಲ್ಲ ಅಂತ ಅನ್ಸುತ್ತೆ. ಭಾಷಣದ ವಿಡಿಯೋವನ್ನ ನೋಡದೆ ಹೋಮ್ ಮಿನಿಸ್ಟರ್ ಮತ್ತು CM ಅವರಿಗೆ ಪತ್ರ ಬರೆಯುವುದು ಸರಿಯಲ್ಲ. ಆ ವಿಡಿಯೋದಲ್ಲಿ ಅಂಧಭಕ್ತರು ಮತ್ತು ದೇಶ ದ್ರೋಹಿಗಳು ಈ ದೇಶಕ್ಕೆ ಮಾರಕ ಅಂತ ಹೇಳಿದ್ದೀನೇ ಹೊರತು ನಿರ್ದಿಷ್ಟವಾಗಿ ಯಾರನ್ನು ದೇಶದ್ರೋಹಿಗಳು ಅಂತ ಕರೆದಿಲ್ಲ. ಛಲವಾದಿ ನಾರಾಯಣಸ್ವಾಮಿ ಅವರ ಮನಸ್ಸಿನಲ್ಲಿರುವುದನ್ನೇ ಹೊರ ಹಾಕ್ತಿದ್ದಾರೆ ಅಂತ ಪ್ರದೀಪ್ ಈಶ್ವರ್ ಅವರು ಆರೋಪವನ್ನು ಮಾಡಿದ್ರು. ಇನ್ನು ದ್ವೇಷ ಭಾಷಣದ ಮೊದಲ ಪಿತಾಮಹರೇ ಛಲವಾದಿ ನಾರಾಯಣಸ್ವಾಮಿ ಮತ್ತು ಎರಡನೇ ಪಿತಾಮಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಂತ ಕಟುವಾಗಿನೇ ಟೀಕೆ ಮಾಡಿದ್ರು. ಪ್ರದೀಪ್ ಈಶ್ವರ್ ಅವರಿಗೆ ಗುರು ಹಿರಿಯರ ಮೇಲೆ
ಎಷ್ಟು ಒಂದು ಗೌರವ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನೇ ಆಗಿರ್ಬೋದು, ರಾಜಕಾರಣ, ದ್ವೇಷ ರಾಜಕಾರಣ, ವಾಟ್ ಎವರ್ ಇಟ್ ಮೇ ಬಿ, ಬಟ್ ಅವರು ವಯಸ್ಸಲ್ಲಿ ದೊಡ್ಡವರು. ಯತ್ನಾಳ್ ಅವರಿಗೆ ಈ ರೀತಿ ಏಕವಚನದಲ್ಲಿ, ಅದು ಕೂಡ ಆ ಏನು ಕೋತಿಗೆ ಹೋಲಿಸಿ ಮಾತಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಯತ್ನಾಳ್ ಅವರ ಅಭಿಮಾನಿಗಳು ಈಗಾಗಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಪ್ರದೀಪ್ ಈಶ್ವರ್ಗೆ ತರಾಟೆ ತೆಗೆದುಕೊಳ್ಳೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಹಾಗಾದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಇದಕ್ಕೆ ಯಾವ ರೀತಿ ಟಾಂಗ್ ಅನ್ನ ಕೊಡ್ತಾರೆ ಏನು ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.